ತಕ್ಷಣ ಅವರೆಲ್ಲರನ್ನೂ ಕೂಡ ಬಂಧಿಸಬೇಕು. ಕೋರ್ಟಿನ ಆದೇಶ ಪಡೆದು ಅವರ ಬಂಧನಕ್ಕೆ ವ್ಯವಸ್ಥಿತವಾದಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಡಿ ಕೆ ಶಿವಕುಮಾರ್ ಅವರ ಸದನದಲ್ಲಿ ನಮಸ್ತೆ ಸದಾ ವತ್ಸಲೆ ಅಂತೇಳಿ ಕೂಡ ಹಾಡಿದ್ದಾರೆ. ಖುಷಿ ಆಯ್ತಾ ತಮಗೆ ಏನು ಸರ್? ಖಂಡಿತವಾಗೂ ಡಿ ಕೆ ಶಿವಕುಮಾರ್ ಅಲ್ಲ, ಯಾರೇ ಕೂಡ RSS ಅನ್ನು ಬೆಂಬಲಿಸಬೇಕಾದಂಥ ಸ್ಥಿತಿ ಇದೆ. ಇವತ್ತು 100 ವರ್ಷದಲ್ಲಿ ವ್ಯಕ್ತಿ ನಿರ್ಮಾಣದ ಕೆಲಸವನ್ನು 1925ರಲ್ಲಿ ನಾಗ್ಪುರದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ RSS ಇವತ್ತು ದೇಶವ್ಯಾಪ್ತಿ ದೇಶಭಕ್ತರನ್ನ ನಿರ್ಮಾಣ ಮಾಡ್ತಾ ಇದೆ. ಇಷ್ಟೆಲ್ಲ ಭಯೋತ್ಪಾದನೆ, ಭ್ರಷ್ಟಾಚಾರ ಎಲ್ಲ ನಡೆಯುವಾಗಲೂ ಕೂಡ ಒಂದಷ್ಟು ಜನ ದೇಶಭಕ್ತರು ದೇಶಕ್ಕಾಗಿ ಅರ್ಪಣಾ ಮನೋಭಾವದಿಂದ ದುಡಿಯುವಂಥ, ಇವತ್ತು ನರೇಂದ್ರ ಮೋದಿಯವರಂಥ RSS ಸ್ವಯಂ ಸೇವಕರ ನೇತೃತ್ವದಲ್ಲಿ ದೇಶವನ್ನು ಮುನ್ನಡೆಸ್ತಾ ಇರತಕ್ಕಂಥದ್ದು ಪಕ್ಷ ಮೀರಿ RSSನ ಬಗ್ಗೆ ಒಲವನ್ನು ತೋರಿಸಲಿಕ್ಕೆ ಸಾಧ್ಯ ಆಗಿದೆ. ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲಿ ನಾನೇನೋ ಬಹಳ ಇದೆ ಅಂತ ನಾನು ಭಾವಿಸಲ್ಲ. ಯಾಕಂದರೆ ಡಿ ಕೆ ಶಿವಕುಮಾರ್ ಬಹಳ ದೊಡ್ಡ ಕಲಾವಿದ ಡಿ ಕೆ ಶಿವಕುಮಾರ್. ಹಾಗಾಗಿ ಅವರೆಲ್ಲದನ್ನೂ ಹೇಳ್ತಾರೆ. ಆದ್ದರಿಂದ ಆದರೂ ಕೂಡ ಈ ರಾಷ್ಟ್ರ ಈ ರಾಷ್ಟ್ರದಲ್ಲಿ ನಂಬಿಕೆಗೆ ಅರ್ಹವಾಗಿರ್ತಕ್ಕಂಥ ಒಂದು ಯಾವುದಾದ್ರು ಸಂಸ್ಥೆ ಇದ್ದರೆ ಅದು RSS. ಖಂಡಿತವಾಗೂ ದೇಶಭಕ್ತ ಪ್ರಜೆಗಳನ್ನು ನಿರ್ಮಾಣ ಮಾಡುವಂಥ ಕೆಲಸದಲ್ಲಿ ಯಾವುದೇ ಪ್ರಚಾರ ಪಂಗಡ ಯಾವುದೂ ಯೋಚನೆ ಮಾಡದೇ ಅದು ಕೆಲಸ ಮಾಡ್ತಾ ಇದೆ. ಲಕ್ಷಗಟ್ಟಲೆ ಅದರ ಪ್ರಚಾರಕರು ಸನ್ಯಾಸ ಜೀವನವನ್ನು ಸ್ವೀಕಾರ ಮಾಡಿ ಈ ಕೆಲಸದಲ್ಲಿ ನಿರತರಾಗಿದ್ದಾರೆ. ಹಾಗಾಗಿ RSS ಇವತ್ತು ಮುನ್ನೆಲೆಗೆ ಬಂದಿದೆ. RSS ಅಂತ ಸಂಸ್ಥೆ ಈ ರಾಷ್ಟ್ರ ಕಟ್ಟಲಿಕ್ಕಾಗಿ ಇನ್ನಷ್ಟು ಸಬಲಗೊಳ್ಳಬೇಕಾಗಿದೆ.